ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರಾ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ. ಯಾರ್ಯಾರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಈ ಆದಿಜಾಂಬವ ಅಭಿವೃದ್ಧಿ ನಿಗಮದ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರಿಗೆ, ಮುಖ್ಯವಾಗಿ ನಮ್ಮ ಜನಾಂಗದ ನಾಯಕರಾಗಿರ್ತಕ್ಕಂಥ ಎಚ್ ಆಂಜನೇಯರವರು, ಮುನಿಯಪ್ಪನವರು, ತಿಮ್ಮಾಪುರವರು, ನಮ್ಮ ಮಾಜಿ ಎಂ ಪಿಗಳಾಗಿರ್ತಕ್ಕಂಥ ಚಂದ್ರಣ್ಣವರು, ಇನ್ನಿತರ ನಮ್ಮ ಜನಾಂಗದ ಎಲ್ಲ ಎಮ್ ಎಲ್ ಎಗಳು ನನಗೋಸ್ಕರ ಬಂದು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ಪದವಿನ ನನಗೆ ಕೊಡಿಸಿರೋದಕ್ಕೆ ಜನಾಂಗದ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ, ಅತಿ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಸರ್, ಏನೀಗ ಈ ನಿಗಮ ಮಂಡಳಿಗಳಲ್ಲಿ ಸಿಗೋವಂಥ ಸೌಲಭ್ಯಗಳನ್ನ ಜನರಿಗೆ ತಲುಪಿಸೋವಂಥದ್ದು, ಮತ್ತು ಏನೀಗ ಚಿತ್ರದುರ್ಗ ಒಂದೇ ಕ್ಷೇತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಜನತೆಗೆಲ್ಲನೂ ಅದನ್ನು ತಲುಪಿಸಬೇಕಾಗುತ್ತೆ. ಯಾವೊಂದು ಪ್ರಯತ್ನದಲ್ಲಿ ಯೋಜನೆಗಳನ್ನ ಚಿಂತನೆ ಮಾಡ್ತಾ ಇದ್ದೀರಾ ಸರ್? ನಾನು ಇದೇ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ನಮಗೆ ಗೊತ್ತಿದೆ. ಎಷ್ಟರ ಮಟ್ಟಿಗೆ ಜನಾಂಗಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತದೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕನಸೇನಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಜನಾಂಗಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ, ಪ್ರಾಮಾಣಿಕ ಪ್ರಯತ್ನ. ಅದರ ಜೊತೆಗೆ ಬಹಳ ಜನ ಬಡವರಿರತಕ್ಕಂಥ ಜನಾಂಗ ನಮ್ಮದು. ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಸರಿಗೆ ನಾನು ತೃಪ್ತಿಪಡಿಸ್ಲಿಕ್ಕೆ ಆಗದೇ ಇರ್ಬೋದು. ಆದರೆ ತೀರಾ ಕಡು ಬಡತನದಿರ್ತಕ್ಕಂಥ ಜನಗಳನ್ನು ಪ್ರಥಮ ಆದ್ಯತೆ ಮೇಲೆ ಈ ಒಂದು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಗಮ ಮಂಡಳಿಗೆ 2 ವರ್ಷ ಮಾತ್ರ ನೇಮಕಾತಿ ಮಾಡಿದ್ದಾರೆ, ಸರ್ಕಾರದ ತೀರ್ಮಾನ. ಹೌದು, ನಿಜ. ನಾನು 2004ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದೀನಿ. ಅದರ ನಂತರ ಸುಮಾರು 6 ಚುನಾವಣೆಗಳನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ, 4 ಚುನಾವಣೆಗಳನ್ನು ಚಿತ್ರದುರ್ಗ ಲೋಕಸಭಾ ಚುನಾವಣೆಗಳನ್ನು ಮಾಡಿದ್ದೀನಿ. ಅದರಲ್ಲೆಲ್ಲ ಕೂಡ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಪಕ್ಷ ನನಗೆ ಗುರುತಿಸಿ ಇವತ್ತು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದೆ. ನಾನು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸರ್, ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುವಂಥದ್ದಿದೆ. ಈಗ ಅದರ ಬಗ್ಗೆ ಯಾವ ರೀತಿ ಒಂದು ಪಕ್ಷ ಏನು ತೀರ್ಮಾನ ತಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು.